Good morning dear students, welcome to chemistry class. In previous class we discussed about we solved some numerical problems regarding mole concept. So here in today class we are going to discuss a new concept in some basic concept of chemistry. So here the concept name is percentage composition of elements present in a compound. Okay, so in today class we will discuss about how to calculate the percentage composition of a element which is present in a given compound. So why we have to calculate the percentage composition of a element in a given compound? So here the answer is to check the purity of a ಕಂಪೌಂಡ್. ಓಕೆ, ಸೊ ನೀವೇನಾದರೂ ಈಗ ಯಾವುದೋ ಒಂದು ಕಂಪೌಂಡ್ನ ಸಿಂಥಸೈಸ್ ಮಾಡಿದ್ರಿ ಅಂತಂದರೆ, ಸೊ ಆ ಸಿಂಥಸೈಸ್ಡ್ ಕಂಪೌಂಡ್ ಏನಾದರೂ ಪ್ಯೂರ್ ಆಗಿದೆಯಾ, ಸೊ ನಿಮ್ಮದು ಏನು ಪ್ಯೂರ್ ಕಂಪೌಂಡಿಗೂ ಮತ್ತು ಸಿಂಥಸೈಸ್ಡ್ ಕಂಪೌಂಡಿಗೂ ನಾವೇನು ಮಾಡ್ತೀವಿ, ಸೊ ಅದರೊಳಗಿರುವಂತಹ ಎಲಿಮೆಂಟ್ಸ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ, ಸೊ ಅದ್ರದ್ದು ಪರ್ಸಂಟೇಜ್ನ ನಾವು ಇಟ್ಕೊಂಡು ಸೊ ಅದ್ರದ್ದು ಪ್ಯೂರಿಟಿನ ನಾವೇನು ಮಾಡ್ತೀವಿ, ಚೆಕ್ ಮಾಡ್ತೀವಿ. ಓಕೆ, ಟು ಚೆಕ್ ದಿ ಪ್ಯೂರಿಫಿಕೇಶನ್ ಆಫ್ ದಿ ಸಿಂಥಸೈಸ್ಡ್ ಕಂಪೌಂಡ್. ಆ್ಯಂಡ್ ದೆನ್ ಸೊ ಹಿಯರ್ ಇನ್ನು ನೆಕ್ಸ್ಟ್ ನಾವು ಎದಕ್ಕೆ ಯೂಸ್ ಮಾಡ್ತೇವೆ ಅಂತಂದರೆ, ಸೊ ಪರ್ಸಂಟೇಜ್ ಕಂಪೋಸಿಷನ್ ಅಂತಂದರೆ ನಿಮ್ಗೆ ಯಾವುದೋ ಒಂದು ಅನ್ನೋನ್ ಕಂಪೌಂಡ್ ಕೊಟ್ಟಿದ್ದಿರ್ತಾರೆ. ಸೊ ಆ ಅನ್ನೋನ್ ಕಂಪೌಂಡ್ನಲ್ಲಿ ಸೊ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದರೆ ಸೊ ಎಲಿಮೆಂಟ್ಸ್ದು ಕಂಪೋಸಿಷನ್ ಪರ್ಸಂಟೇಜ್ ಆಫ್ ಕಂಪೋಸಿಷನ್ ಎಷ್ಟಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಪರ್ಸಂಟೇಜ್ ಕಂಪೋಸಿಷನ್ ಆಫ್ ಅ ಎಲಿಮೆಂಟ್ ಪ್ರೆಸೆಂಟ್ ಇನ್ ಅ ಕಂಪೌಂಡ್. ಓಕೆ, ಸೊ ಅದ್ರ ಸಂಬಂಧ ನಾವೇನು ಮಾಡ್ತೀವಿ, ಪರ್ಸಂಟೇಜ್ ಕಂಪೌಂಡ್ಸ್ನಲ್ಲಿ ಎಲಿಮೆಂಟ್ಸ್ ಎಷ್ಟಿದ್ದಾವೆ ಅಂತ ಹೇಳಿ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ one formula to calculate the percentage composition of a element which is present in a compound. Okay, so then what is the formula? So here the formula is percentage composition of element that is equal to mass of that element in compound divided by molar mass of that compound. So this is the formula we are going to use to calculate the percentage composition of a element present in a given compound. Okay, so ನಿಮಗೆ ಕನ್ಫ್ಯೂಷನ್ ಆಗ್ತಿರ್ಬೋದು ಏನಂತ ಹೇಳಿ. ಸೊ ಪರ್ಸಂಟೇಜ್ ಕಂಪೋಸಿಷನ್ ಆಫ್ ಅ ಎಲಿಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೀಗ ಮಿಥನಾಲ್ ಕೊಟ್ಟಿರ್ತಾರೆ, ಮಿಥನಾಲ್ ಅಥವಾ ಇಥನಾಲ್ ಯಾವುದಾದ್ರೂ ಕೊಟ್ಟಿರ್ತಾರೆ. ಓಕೆ, ಸೊ ನಾವೀಗ ಮಿಥನಾಲ್ ತೊಗೊಂಡ್ರೆ CH3OH. ಓಕೆ, ಸೊ ದಿಸ್ ಈಸ್ ದಿ ಮಿಥನಾಲ್. ಓಕೆ, ಇಲ್ಲಿ ನಾವು ಏನು ಮಾಡಬೇಕು, ಪರ್ಸಂಟೇಜ್ ಕಂಪೋಸಿಷನ್ ಆಫ್ ಅ ಎಲಿಮೆಂಟ್ ಅಂತಂದರೆ ಸೊ ಇದೊಂದು ಕಂಪೌಂಡ್ ಫಾರ್ಮ್ ಆಗುವಾಗ ಸೊ ಎಷ್ಟು ಪರ್ಸೆಂಟ್ ಆಫ್ ಕಾರ್ಬನ್ ಯೂಸ್ ಆಗಿದೆ, ಎಷ್ಟು ಪರ್ಸೆಂಟ್ ಆಫ್ ಹೈಡ್ರೋಜನ್ ಯೂಸ್ ಆಗಿದೆ, ನೆಕ್ಸ್ಟ್ ಎಷ್ಟು ಪರ್ಸೆಂಟ್ ಆಫ್ ಆಕ್ಸಿಜನ್ ಯೂಸ್ ಆಗಿದೆ ಅಂತ ಹೇಳಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೇವಲ್ಲ, ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದಿ ಪರ್ಸಂಟೇಜ್ ಕಂಪೋಸಿಷನ್ ಆಫ್ ಅ ಎಲಿಮೆಂಟ್ ಇನ್ ಅ ಕಂಪೌಂಡ್. ಓಕೆ, ಸೊ ಈಗ ನಾವು ಇದು ಕಂಪೌಂಡ್ ಅಂದರೆ 100% ಇರುತ್ತಾ, ಸೊ 100%ನಲ್ಲಿ ಕಾರ್ಬನ್ದು ಕಾಂಟ್ರಿಬ್ಯೂಷನ್ ಎಷ್ಟು ಪರ್ಸೆಂಟ್ ಇದೆ, ಹೈಡ್ರೋಜನ್ದು ಕಾಂಟ್ರಿಬ್ಯೂಷನ್ ಎಷ್ಟು ಪರ್ಸೆಂಟ್ ಇದೆ, ನೆಕ್ಸ್ಟ್ ಆಕ್ಸಿಜನ್ದು ಕಾಂಟ್ರಿಬ್ಯೂಷನ್ನು ಎಷ್ಟು ಪರ್ಸೆಂಟ್ ಇದೆ. ಸೊ ಒಂದು ಕಂಪೌಂಡ್ನಲ್ಲಿ ಇರೋಂತಹ ಎಲಿಮೆಂಟ್ ಇಲ್ಲಿ ಟೋಟಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ಅದ್ರದ್ದು ಕಂಪೋಸಿಷನ್, ಸೊ ಈ ಟೋಟಲ್ ಕಂಪೌಂಡ್ನಲ್ಲಿ ಎಷ್ಟು ಕಂಪೋಸಿಷನ್ ಒಳಗೆ ಎಷ್ಟು ಪರ್ಸೆಂಟ್ ಒಳಗವು ಪ್ರೆಸೆಂಟ್ ಇದಾವೆ ಅಂತ ಹೇಳಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೇವಲ್ಲ, ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಅ ಎಲಿಮೆಂಟ್. ಓಕೆ, ಸೊ ಹಿಯರ್ now we will
solve some numerical problems regarding percentage composition of elements which are present in a compound. Okay, so here our formula is percentage composition of a element is equal to mass of that element. Okay, so ನೀವು ಯಾವ ಎಲಿಮೆಂಟ್ ಇಂದ ಪರ್ಸೆಂಟೇಜ್ ಕಾಂಪೋಸಿಷನ್, ಫಾರ್ ಎಕ್ಸಾಂಪಲ್ ಈಗ ತೊಗೊಂಡಿದ್ದು ಮಿಥನಾಲ್ CH3OH. ಸೊ CH3OH ನಲ್ಲಿ ಸೊ ಈಗ ನೀವು ಕಾರ್ಬನ್ದು ಪರ್ಸೆಂಟೇಜ್ ಕಾಂಪೋಸಿಷನ್ ನೀವು ಫೈಂಡ್ ಔಟ್ ಮಾಡ್ತಾ ಇದ್ದೀರಿ ಅಂತಂದರೆ, ಸೊ ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಫಸ್ಟ್ ವಿ ಹ್ಯಾವ್ ಟು ಪುಟ್ ದಿ ಮಾಸ್ ಆಫ್ ದ್ಯಾಟ್ ಎಲಿಮೆಂಟ್. ಮೀನ್ಸ್ ಕಾರ್ಬನ್ದು ಮಾಸ್ನ ನಾವೇನು ಮಾಡಬೇಕು, ನ್ಯೂಮರೇಟರ್ನಲ್ಲಿ ಬರಿಬೇಕು. ನೆಕ್ಸ್ಟ್ ಮೊಲಿಕ್ಯುಲರ್ ಮಾಸ್ ಆಫ್ ದ್ಯಾಟ್ ಕಂಪೌಂಡ್, ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಮೊಲಿಕ್ಯುಲರ್ ಮಾಸ್ ಆಫ್ ದಿಸ್ methanol, then we have to write that one in a denominator. This will gives us the percentage composition of a carbon which is present in a methanol. Okay, so methanol nalli carbon percentage hege find out ಮಾಡ್ತೇವೆ. So here we are going to divide the mass of carbon divided by molar mass of methanol. That will gives us the percentage composition of a carbon in the methanol. Okay, so here we will solve now some numerical problems. So first one, calculate the percentage by mass of different elements present in water. Okay, so ಇಲ್ಲಿ ಏನು ಮಾಡಬೇಕು ನಾವು, so what is our question here? Calculate the percentage by mass. Okay, so here we have to calculate the percentage of a different elements which are present in a water. Okay, so ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇದಾವೆ ವಾಟರ್ ನಲ್ಲಿ? ಫಸ್ಟ್ ಒನ್ ಈಸ್ ಹೈಡ್ರೋಜನ್, second one is oxygen. So here we have to find out the percentage composition of hydrogen and percentage composition of oxygen in a water. Okay, so now what we have to do here? So first we have to calculate the molar mass of a water. ಯಾಕಂದ್ರೆ ನಮ್ಗೆ ಇಲ್ಲೇನು ಡಿನಾಮಿನೇಟರ್ನಲ್ಲಿ ಮೋಲಾರ್ ಮಾಸು ಬೇಕಲ್ಲ. ಸೊ ನಮಗಿಲ್ಲೇ ಮಾಸ್ ಆಫ್ ದಿ ಎಲಿಮೆಂಟ್ ಗೊತ್ತಿದೆ, ಹೈಡ್ರೋಜನ್ ಎಷ್ಟಿದೆ ಅಂತ ಹೇಳಿ ಗೊತ್ತಿದೆ ಆಲ್ರೆಡಿ, ಆಕ್ಸಿಜನ್ ಎಷ್ಟಿರುತ್ತೆ ಅಂತ ಹೇಳಿ ಗೊತ್ತಿದೆ. ಸೊ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಅ ವಾಟರ್. ಸೊ ಯಾವುದು ಮೋಲಾರ್ ಮಾಸ್ ಎಷ್ಟಿರುತ್ತೆ ವಾಟರ್ದು? ಸೊ ಫಸ್ಟ್ ಏನು ಮಾಡ್ಬೇಕು ನಾವು, we have to calculate the molar mass of a water. Okay, molar mass of water, that is equal to, so here total number of hydrogens are 2 into atomic number of hydrogen is 1.008 plus, so here total number of oxygen is 1 and atomic mass of oxygen is 16. Okay, so here the answer is 18.02 mu. This is the molecular mass of water. Then we require the molar mass of water. Okay, so here the molar mass of water is 18.02 grams per mole. That is the molar mass of water. Okay, so next we have to calculate the percentage composition of hydrogen and oxygen which are present in a water. Okay, so here next mass percent. So first again calculate ಮಾಡಬೇಕು ನಾವು percentage composition of hydrogen. Okay, so mass percentage of hydrogen, so that is equal to, so ನಮ್ಗೆ ಇಲ್ಲೇನಿದೆ ಫಾರ್ಮುಲಾ ಗೊತ್ತಿದೆ ಏನು, percentage composition of a element that is equal to mass of that element in a compound divided by molar mass of that
ಕಂಪೌಂಡ್. ಓಕೆ, ಸೊ ಮಾಸ್ ಆಫ್ ಎಲಿಮೆಂಟ್ ಅಂತಂದರೆ ಹೈಡ್ರೋಜನ್ ಎಲಿಮೆಂಟಿನ ಮಾಸ್ ಏನಿದೆ, ಸೊ ಹಿಯರ್ 1.008. This is the mass of hydrogen atom. But in case of our compound, here totally 2 hydrogen atoms present. Okay, so that's why we have to multiply this one with the 2. Okay, so divided by molar mass of that compound. So namdu water the molar mass estide 18.02 gram. So that's why this is in denominator we have to write 18.02 grams. Okay, this is in terms of grams, so it will get cancelled. So here we are going to calculate the percentage composition. So here this is into 100. Okay, that will give us the percentage composition of a respective element present in a compound. Okay, so here we have to multiply this one with the 100. Okay, so here we will get the answer. So 11.8% of hydrogen which is present in our water. Okay, so water ನಲ್ಲಿ ಎಷ್ಟು percent of hydrogen present ಇದೆ, 11.8% of hydrogen present ಇದೆ. So next we have to calculate the mass percentage of oxygen. Okay, so next mass percentage of oxygen, that is equal to, so here mass of that element in a compound. Okay, so mass estirutte oxygen du, so here mass of oxygen is 16. So here 16 divided by, so here molar mass of compound estide 18.02, so into 100. So here the answer is 88.79%. Okay, so here 88.79% of oxygen which is present in the water. Okay, so water nalli, so total percentage composition of hydrogen ಎಷ್ಟಿರುತ್ತೆ, 11.8% ಇರುತ್ತೆ. ನೆಕ್ಸ್ಟ್ ಆಕ್ಸಿಜನ್ percentage composition ಎಷ್ಟಿರುತ್ತೆ, 88.79 ಇರುತ್ತೆ. ಸೊ ಇದನ್ನು ನೀವು ಆ್ಯಡ್ ಅಪ್ ಮಾಡಿದರೆ ಯು ವಿಲ್ ಗೆಟ್ ದಿ 100%. ಓಕೆ, ಸೊ this is about the percentage composition of hydrogen and oxygen in a water. Okay, so ಇದು ಅರ್ಥ ಆಯ್ತಲ್ಲ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಪರ್ಸೆಂಟೇಜ್ ಕಂಪೋಸಿಷನ್ನ ನಾವು ಎದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಫಸ್ಟು. ಸೊ ಇಲ್ಲಿ ನಾವು ಯಾವುದೇ ಒಂದು ಗಿವನ್ ಅನ್ನೋನ್ ಸ್ಯಾಂಪಲ್ ಇರುತ್ತಲ್ಲ, ಸೊ ಅನ್ನೋನ್ ಸ್ಯಾಂಪಲ್ ನಿಮ್ಗೆ ಕೊಟ್ಟಾಗ ಅನ್ನೋನ್ ಸ್ಯಾಂಪಲ್ನಲ್ಲಿರೋ ಕಂಪೋಸಿಷನ್, ಈಗ ನಿಮ್ಗೆ ವಾಟರ್ ಇದು ಅನ್ನೋನ್ ಸ್ಯಾಂಪಲ್ ಅಂತ ತಿಳ್ಕೊರಿ. ಓಕೆ, ಸೊ ಅದ್ರದ್ದು ಕಂಪೋಸಿಷನ್ ನಾವು ಏನಂತ ಹೇಳಿ ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು ಇದನ್ನ ಫಾರ್ಮುಲಾ ಮೆಥಡ್ ಯೂಸ್ ಮಾಡಿ. ಸೊ ನೆಕ್ಸ್ಟು ನಿಮ್ಗೆ ಯಾವುದೋ ಒಂದು ಸ್ಯಾಂಪಲ್ನ ನೀವು ಲ್ಯಾಬ್ರೋಟ್ರಿಯಲ್ಲಿ ಸಿಂಥಸೈಸ್ ಮಾಡಿದರೆ, ಸೊ ಅದ್ರ ಪ್ಯೂರಿಟಿನ ನೀವೇನು ಮಾಡ್ಕೋಬೋದು, ಸೊ ಇದು ಪರ್ಸೆಂಟೇಜ್ ಕಂಪೋಸಿಷನಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಿಮ್ದು ಪ್ಯೂರ್ ಸ್ಯಾಂಪಲ್ ಮತ್ತು ಸಿಂಥಸೈಸ್ ಸ್ಯಾಂಪಲ್ದು ಏನೈತಲ್ಲ, ಸೊ ಅದರಲ್ಲಿ ನೀವು ಏನು ಡಿಫ್ರೆನ್ಸ್ ನೋಡ್ಬೋದು. ಹೇಗೆ ಅಂತಂದರೆ ನೀವೀಗ ಯಾವುದೋ ಒಂದು ಪ್ಯೂರ್ ಸ್ಯಾಂಪಲ್ ಇರುತ್ತೆ, ಅದನ್ನು ನೀವು ಸಿಂಥಸೈಸ್ ಮಾಡಿರ್ತೀರ. ಓಕೆ, ಸೊ ಈಗ ನಿಮ್ಗೆ ಎಕ್ಸಾಂಪಲ್ಲು ಈಗ ಇಥನಾಲ್ ಇದೆ, C2H5OH. ಓಕೆ, ಸೊ ನೀವು ಇಥನಾಲ್ದು ಮೋಲಾರ್ ಮಾಸು ಗೊತ್ತಿರುತ್ತೆ. ಸೊ ರಿಸ್ಪೆಕ್ಟಿವ್ ಇಲ್ಲೇನೈತಿ ಮಾಸ್ ಆಫ್ ಎಲಿಮೆಂಟ್ಸು ಗೊತ್ತಿರುತ್ತೆ ನಿಮಗೆ. ಸೊ ನೆಕ್ಸ್ಟ್ ನೀವೇನು ಮಾಡ್ತೀರಿ, ಲ್ಯಾಬ್ರೋಟ್ರಿಲಿ ಇಥನಾಲ್ನ ಸಿಂಥಸೈಸ್ ಮಾಡಿರ್ತೀರ. ಸೊ ನೀವು ಮಾಡಿರೋಂಥ ಇಥನಾಲ್ ಸಿಂಥಸೈಸ್ದಲ್ಲಿ ಸೊ ಪರ್ಸೆಂಟೇಜ್ ಕಂಪೋಸಿಷನ್ ಅಂತಂದರೆ, ಸೊ ಎಷ್ಟು % ಕಾರ್ಬನ್ ಪ್ರೆಸೆಂಟ್ ಇದೆ, ಎಷ್ಟು % ಹೈಡ್ರೋಜನ್ನು, ಆಮೇಲೆ ಎಷ್ಟು % ಆಕ್ಸಿಜನ್. ಸೊ ಇಫ್ ಇನ್ ಕೇಸ್ ನೀವು ಏನೋ ಫಾರ್ಮ್ ಮಾಡಿದಾಗ ಅದು ಏನೋ ಟೆಕ್ನಿಕಲ್ ಎರರ್ಸಿಂದ ಅಥವಾ ಸ್ಕಿಲ್ ಎರರ್ಸಿಂದ ಏನಾದರೂ ಬೇರೆ ಕಂಪೌಂಡ್ ಫಾರ್ಮ್ ಆಗಿದ್ದರೆ ಅಥವಾ ಏನಾದರೂ ಇಂಪ್ಯೂರಿಟೀಸ್ ಇತ್ತಂದರೆ, ಸೊ ಅದನ್ನು ನಾವೇನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಹೇಗೆ, ಬೈ ಯೂಸಿಂಗ್ ದಿಸ್ ಮೆಥಡ್. ಓಕೆ, ಸೊ ಇದರಿಂದ ನಾವೇನು ಮಾಡ್ಬೋದು, ಈಸಿಯಾಗಿ ಅನಲೈಸಿಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ಸೊ ಇದನ್ನು ಬರ್ಕೊಂಡಿರಿ ಅಂತ ಹೇಳಿ ನಾನು ರಬ್ ಮಾಡ್ತಾ ಇದ್ದೇನೆ. ಸೊ ನೀಟಾಗಿ ಬರ್ಕೋರಿ. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್. They may ask this question for 2 marks or
3 marks. Okay, so percentage composition ಏನಿದೆಲ್ಲ ಇದು important. Sometimes it will ask for 2 marks and for 3 marks. Okay, so next problem is second one. What is the percentage of carbon, hydrogen and oxygen in ethanol? Okay, so here what is the molecular formula of ethanol? So ಏನು question ಇದೆ ನಮ್ಮದು ಫಸ್ಟು. So what is the percentage composition of carbon, hydrogen, oxygen in ethanol? Okay, so first the molecular formula of ethanol is that is C2H5OH. Okay, so ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇದಾವೆ ಇಥನಾಲ್ ಅಲ್ಲಿ? ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ನೆಕ್ಸ್ಟ್ ಆಕ್ಸಿಜನ್ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಹಿಯರ್? ಸೊ ಹಿಯರ್ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಮೋಲಾರ್ ಮಾಸ್ ಆಫ್ ethanol. So what is the molar mass of ethanol here? So here total number of carbons are 2 into 12 plus. So total number of hydrogens here, so 5 plus 1, 6. So 6 into 1.008 plus. Here total number of oxygens are 1 into 16. Okay, so here when we multiply this one, so 12 2s are 24 plus, so here this one is 6.0048 plus 16. Okay, so here the answer is 46.068 grams. Okay, so this is the molar mass of ethanol. Okay, so next what we have to find out here? So we have to find out the percentage composition of carbon, hydrogen and oxygen present in a ethanol. Okay, so now we will first calculate the percentage composition of carbon. Okay, so percentage mass of carbon, that is equal to, so here what is the mass of carbon here? 12 divided by, so here molar mass is 46.068, so here into 100. Okay, then the answer is 52.14%. so this is the answer. So here total percentage composition of carbon is 52.14%. Okay, so next one we have to find out the percentage composition of oxygen. So what is the mass of oxygen here? 16 divided by 46.068 into 100, that is equal to 34 into 34.73%. Okay, so this is the percentage composition of oxygen in a ethanol. Next we have to find out the percentage composition of hydrogen. That is equal to, so here, so total number of hydrogens here 6. Okay, so mass of hydrogen is 1.008. Okay, so next
the mass of element present in that compound, that is 6.0046. okay, so mass of element ಅಂತಂದ್ರೆ ಸೊ ಅದ್ರದ್ದು ಅಟೋಮಿಕ್ ಮಾಸ್ ಅಷ್ಟೇ ಬರೆಯೋದಲ್ಲ, ಸೊ ಅದ್ರದ್ದು ಕಂಪೋಸಿಷನ್ ಎಷ್ಟಿದೆ ಅಂತ ಹೇಳಿ ನೋಡಿ ಬರಿಬೇಕು. ಸಾರಿ, ಇಲ್ಲಿ ನಾನು 12 ಬರೆದಿದ್ದೇನೆ. ಸೊ ದಿಸ್ ಈಸ್ 24, ನಾಟ್ ಅ 12. ಓಕೆ, ಸೊ ಇದು 12 ಅಂತ ಮಾಡ್ಕೊಳ್ಳಿ. ಸೊ 12 ಡಿವೈಡೆಡ್ ಬೈ, ಯಾಕಂತಂದ್ರೆ ಇಲ್ಲಿ ಏನಿದಾವೆ 2 ಕಾರ್ಬನ್ಸ್ ಇದಾವೆ. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ರೈಟ್ 24 ಡಿವೈಡೆಡ್ ಬೈ 46.068 into 10 into 100. okay, so here, so mass percentage of hydrogen, so we have to use this 6 point, the mass of hydrogen is 6.0048. so this is the mass of hydrogen which is present in the compound. okay, so divided by 46.068 into 100. okay, so that is equal to, the answer is 13.13. okay, so this is the percentage composition of hydrogen in a ethanol. okay, so here the total percentage composition of carbon in ethanol is 52.14%. next oxygen is so 34.73%. next hydrogen is 13.13%. okay, so this is about the percentage composition of carbon, hydrogen and oxygen in a ethanol. okay, so next one, calculate the percentage by mass of each element present in Na2SO4. next question is third one, calculate the percentage by mass of each element present in Na2SO4. okay, so first we have to calculate the molar mass of Na2SO4. what is the molar mass of Na2SO4 here? so here the atomic mass of sodium is 23. so total number of sodium atoms here 2 plus, so here atomic mass of sulfur is 32 plus oxygen, so here atomic mass is 16 into 4. okay, so here the answer is 142 gram. this is the molar mass of Na2SO4. so now what we have to find out? We have to find out the percentage composition of sodium, sulfur and oxygen in Na2SO4. so first we have to calculate the mass percentage of sodium. so here what is the the mass of sodium in a compound? okay, so here the mass of sodium is 23 into 2, that is nothing but 46 divided by, so here the molar mass is 142, so here 142 into 100. okay, so here the answer is 32%. next, so next what we have to do? we have to find out the percentage composition of sulfur. okay, so percentage mass of S, that is equal to 32 divided by 142 into 100. okay, so the answer is 23%. next we have to calculate the percentage composition of which one? Oxygen. Percentage composition of oxygen.
Okay, so here the total number of oxygens are 4 and the atomic mass is 16. Okay, so ನಿಮಗೆ ಎಕ್ಸಾಮ್ ನಲ್ಲಿ ಕೊಟ್ಟಾಗ ಏನು ಮಾಸ್ ಆಫ್ ಆಕ್ಸಿಜನ್ ಬರೆಯಂಗಿಲ್ಲ. ಸೊ ಮಾಸ್ ಆಫ್ ಆಕ್ಸಿಜನ್ ಬರೆದ್ರೆ ಏನಾಗುತ್ತೆ, ಅದು 16 ಡಿವೈಡೆಡ್ ಬೈ 142 ಮಾಡಬೇಕಾಗ್ತೈತಿ. ಬಟ್ ಇಲ್ಲಿ ನಮ್ಗೆ ಕಂಪೋಸಿಷನ್ ಅಂತಂದ್ರೆ ಈ ಕಂಪೌಂಡ್ ನಲ್ಲಿ ಆಕ್ಸಿಜನ್ ಕಂಪೋಸಿಷನ್ ಎಷ್ಟಿದಾವೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಅದ್ರ ಸಂಬಂಧ ಸೊ ಎಷ್ಟು ನಂಬರ್ ಆಫ್ ಆಕ್ಸಿಜನ್ಸ್ ಇರ್ತಾವಲ್ಲ, ಸೊ ಅದಕ್ಕೆ ಇಂಟು ಅಟೋಮಿಕ್ ಮಾಸ್ ಮಾಡಬೇಕು. ಸೊ ದೆನ್ ವಿ ಆರ್ ಗೋಯಿಂಗ್ ಟು have the mass of element in a compound. Okay, so this is the 14 into 16, that is the mass of oxygen in a Na2SO4. Okay, so here this is 16 into 4 divided by 142 into 100. Okay, so 16 into 4 is 96. So here the answer is 53%. So this is the percentage composition of oxygen in a Na2SO4 and 23% is a percentage composition of sulfur in a Na2SO4 and 32 is the percentage composition of sodium. Okay, this is about the calculation of percentage composition of element present in a compound. Okay, so what we have to do, so here we have to calculate the percentage composition of a element. So first we have to calculate the molar mass of a compound, then we have to put the value in our formula. So what is our formula? So here percentage composition of a element, that is equal to mass of element in that compound divided by the molar mass of a compound. Okay, so here we have to divide the mass of element which is present in that compound divided by molar mass into 100. That will gives us the percentage composition of a respective element present in a compound. Okay, so this is about today class. So in today class we discussed about percentage composition of a element present in a compound. Okay, I hope you understood about the today session. We will meet in next class. Thank you.